ಎಲ್ಲರಿಗೂ ನಮಸ್ಕಾರ. ಬೇಜಾರು ಮಾಡ್ಕೋಬೇಡಿ, ಸ್ಟೋರಿ ಇರೋದು ಹೆಂಗೆ ಕಂಡ್ರಿ ನಾನು ಆಸಕ್ತಿಯಿಂದ ಕೇಳ್ಕೊಳ್ಳಿ. ಕೊನೆಯಲ್ಲಿ ಇನ್ನೂ ಚೆನ್ನಾಗಿದೆ, ಏನಿವೆ ಚೆನ್ನಾಗಿದೆ. ಬಟ್ ಎಲ್ಲನೂ ಅಷ್ಟೇ, ಮುಘಲ್ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಎಲ್ಲ ಸಾಮ್ರಾಜ್ಯಗಳು ಅಸ್ತಂಗತವಾಗಿದ್ದು ಹೀಗೆ ಆಯ್ತೆ. ಹೊಯ್ಸಳ ಸಾಮ್ರಾಜ್ಯ ಎಲ್ಲವೂ ಅಸ್ತಂಗತವಾಗಿದ್ದು ಹೀಗೆ. ಅಸ್ತಂಗತವಾಗುವಾಗ ನಮಗೆ ನೋವೇನೆ, ಸ್ವಲ್ಪ ತಡ್ಕೊಳ್ಳಿ. ಬಟ್ ಇತಿಹಾಸ ಇರೋದು ಹೇಗೆ, ಬಟ್ ಚೆನ್ನಾಗಿದೆ. ಏನೇನು ನಡೆಯುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಯಾಕೆ ನಮ್ಮ ಸುಖದ ಕಾಲದಲ್ಲಿ ಒಳ್ಳೇದನ್ನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಒಳ್ಳೆ ಸ್ನೇಹಿತರನ್ನ ಪಡೆಯೋಕ್ಕೆ ಎಷ್ಟು ನಾವು ಪುಣ್ಯ ಮಾಡಿರ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವೆಲ್ಲ ದೈವೇಚ್ಛೆ. ಹಣೆ ಬರ ಚೆನ್ನಾಗಿದ್ರೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಆಪತ್ ಕಾಲದಲ್ಲಿ ನಮಗೆ ನೆರವಾಗ್ತಾರೆ ಅನ್ನುವಂಥದ್ದು ಬಹಳ ವಸ್ತುನಿಷ್ಠವಾದಂಥ ವಿಚಾರ. ಮುಂದಕ್ಕೆ ಹೋಗೋಣ ಇವಾಗ. ರಾಯನು ಪಲಾಯನ ಮಾಡಿದನು 1656ರಲ್ಲಿ. ರಾಯನ ರಾಜಧಾನಿಯನ್ನ ಕಿತ್ಕೊಂಡು, ವೆಲ್ಲೂರನ್ನ ಕಿತ್ಕೊಂಡು ರಾಯನನ್ನ ಸ್ಥಾನಭ್ರಷ್ಟ ಮಾಡಿದ ಗೋಲ್ಕೊಂಡ ಸೇನೆಯು ಹಾಗೆ ಮುಂದಕ್ಕೆ ಪ್ರಯಾಣ ಮಾಡಿ ತಂಜಾವೂರಿಗೆ ಹೋದ್ರು. ವೆಲ್ಲೂರು ಸಿಕ್ಬಿಡ್ತಲ್ಲ ಅವ್ರಿಗೆ. ವೆಲ್ಲೂರು ಸಿಕ್ಕಿದ್ಮೇಲೆ ತಂಜಾವೂರಿಗೆ ಹೋದ್ರು. ಇದ್ರ ಖುಷಿ ಉನ್ಮತ್ತ. ಅದು ಯಾವಾಗಲೂ ಅಷ್ಟೇ, ಯುದ್ಧ ಒಂದು ಗೆದ್ದ ಮೇಲೆ ಒಂದಕ್ಕೆ ನಿಲ್ಸಲ್ಲ ಇವರು, ಸೋತ್ರಷ್ಟೇ ನಿಲ್ಸೋದು. ಗೆದ್ರೆ ಇನ್ನೂ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲಿವರೆಗೂ ಸೋಲಿರುತ್ತೆ, ಎಲ್ಲಿವರೆಗೂ ತಮ್ಮ ಕೈಲಿ ಕಸುಬಿರುತ್ತೆ. ಯಾಕೆಂದ್ರೆ ಆ ಗೆಲುವು ಅನ್ನೋದು ನಶ ಯಾಕೆ ಹೇಳಿ? ನಶ ಸಿಕ್ತಿರುತ್ತೆ. ದುಡ್ಡು, ಹೆಣ್ಣು, ಹೆಂಗಸು, ಆಭರಣ, ವಜ್ರ, ನೆಲ, ಕಂದಾಯ ಎಲ್ಲ ಸಿಗ್ತಾ ಇರುತ್ತಲ್ರಿ. ಅದು ಯಾರು ಬಿಡ್ತಾರೆ? ಅದು ನಶ. ಇನ್ನು ಸಿಕ್ಲಿ ಅಂತ. ಉಪ್ಪು ತಿಂತಾ ಇರ್ಬೇಕು, ನೀರು ಕುಡಿಸ್ತಾ ಇರತ್ತೆ ಉಪ್ಪು ಅದು. ಸೊ ಹಂಗಾಗಿ ಈಗ ಗೆದ್ಬಿಟ್ರಲ್ಲ, ವೆಲ್ಲೂರೇ ಗೆದ್ಬಿಟ್ರಲ್ಲ, ನಡೀರಿ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಯಾವುದು? ತಂಜಾವೂರು. ಹೊಡಿರಿ ತಂಜಾವೂರ್ನ ಅಂತ ಹೋಗ್ತಾನೆ. ತಂಜಾವೂರು ನಾಯಕ ಭಯ ಬಿದ್ದುಬಿಡ್ತಾನೆ. ತನ್ನ ರಾಯನ ಗತಿಯೇ ಹೀಗಾಯ್ತು, ತನ್ನ ಬಾಸ ಹಿಂಗಾಗ್ಬಿಟ್ಟ, ಇನ್ನು ನನ್ನ ಕತೆ ಏನಪ್ಪಾ ಅಂತೇಳಿ ಊರ್ ಬಿಟ್ಟು ಅವನು ಎಸ್ಕೇಪ್ ಆಗೋ ಕಾಡಲ್ಲಿ ಔಸ್ಕೊಂಡ್ಬಿಡ್ತಾನೆ. ರಾಯನ ಗತಿಯಂತೂ ಹೀಗಾಯ್ತು. ರಾಯನಿಗೆ ದ್ರೋಹಿಗಳು, ತನ್ನ ದ್ವೇಷಿಗಳು ಆದ ನೆರೆಯ ಮಧುರೈ ಮತ್ತು ಜಿಂಜಿ ನಾಯಕರು ಎಳ್ಳಷ್ಟು ಸಹಾಯವಾಗಲಾರರು ಎಂದು ಯೋಚಿಸಿ ಭಯಭೀತನಾಗಿ ಗೋಲ್ಕೊಂಡ ಸುಲ್ತಾನನಿಗೆ ಶರಣಾಗತನಾಗ್ಬಿಡ್ತಾನೆ. ಸಾಕಪ್ಪ. ಯಾಕೆಂದ್ರೆ ಇವನು ಯಾರನ್ನು ನಂಬ್ಕೋಬೇಕಿತ್ತು? ತನ್ನ ನೆರೆಹೊರೆ ಯಾರು? ಜಿಂಜಿ ಮತ್ತು ಮಧುರೈ. ಈ ಜಿಂಜಿ ಮತ್ತು ಮಧುರೈ ಯಾವತ್ತೂ ಇವನಿಗೆ ಸಹಾಯ ಮಾಡಲ್ಲ. ರಾಯರಿಗೆ ಸಹಾಯ ಮಾಡಲಿಲ್ಲ, ರಂಗರಾಯನಿಗೆ ಸಹಾಯ ಮಾಡಲಿಲ್ಲ, ಇನ್ನು ನನಗೆ ಸಹಾಯ ಮಾಡ್ತಾರೆ ಇವರು ಅಂತೇಳಿ ಅವನು ನಂಬ್ಕೊಂಡು ನಾನು ಗೋಲ್ಕೊಂಡದವ್ರ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಅಂತೇಳಿ ಶರಣಾಗ್ಬಿಟ್ಟು ಅವ್ರು ಏನು ಕೇಳ್ತಾರೆ ಕೊಟ್ಬಿಡ್ತಾರೆ. ಕೊಟ್ಟ ತಕ್ಷಣ ಅದನ್ನು ಈಸ್ಕೊಂಡು ಗೋಲ್ಕೊಂಡದವ್ರು ನೆಕ್ಸ್ಟ್ ಜಿಂಜಿಗೆ ಹೋಗ್ತಾರೆ. ಜಿಂಜಿಗೆ ಹೋದ ತಕ್ಷಣ ಈ ಮಧುರೈ ಅವನು ಐಡಿಯಾ ಮಾಡ್ಬಿಡ್ತಾನೆ. ವಿವೇಕನಾದ ಮಧುರೈ ನಾಯಕನು ಇವನನ್ನು ಎದುರಿಸಿ ಅವನಿಗೆ ವಿಜಾಪುರದಿಂದ 17,000 ಸೇನೆಯನ್ನು ಬರಮಾಡಿಕೊಂಡನು. ಗೋಲ್ಕೊಂಡ ವಿಜಾಪುರದ ಈ ದಳಗಳು ಜಿಂಜಿಯನ್ನು ಸಮೀಪಿಸಿದವು. ಏಕಧರ್ಮೀಯರಾದ ಈ ದಳಗ ನಾಯಕರು ತಮ್ಮಲ್ಲಿ ಕಾದಾಡಲು ಒಪ್ಪದೆ ಒಡಂಬಡಿಕೆಯನ್ನು ಮಾಡಿಕೊಂಡು ಗೋಲ್ಕೊಂಡ ದಂಡ ಹಿಂದಕ್ಕೆ ಹೋಯ್ತು. ಅವರೆಲ್ಲ ಒಂದೇ. ಅವ್ರೇನ್ ಮಾಡ್ಬಿಡ್ತಾರೆ, ಯಾಕೆ ನಮ್ಮಲ್ಲೇ ಕಚ್ಚಾಟ ಅಂದ್ಬಿಟ್ಟು ಅಲ್ಲೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ಟು ಆಯ್ತು, ಎಷ್ಟು ಸಿಕ್ತೋ ಅಷ್ಟು ಸಿಕ್ತು ಅಂತ ವಾಪಸ್ ಹೋಗ್ತಾರೆ. ಆದರೆ ತನ್ನ ಸಹಾಯಕ್ಕೆಂದು ಕರೆಸಿದ ವಿಜಾಪುರದ ಸೈನ್ಯವು ಮಧುರೈ ನಾಯಕನ ಮೇಲೆ ಕತ್ತಿಯನ್ನು ಹಿರಿದಿತು. ಮಧುರೈ ನಾಯಕ ಕರ್ಸ್ಕೊಂಡಿರ್ತಾನೆ 17,000. ಹೇಳಿದ್ನಲ್ಲ, ಬಿಜಾಪುರದಿಂದ 17,000 ಸೇನೆಯನ್ನ ಬಿಜಾಪುರದಿಂದ ಗೋಲ್ಕೊಂಡದವ್ರನ್ನ ಎದುರ್ಸಕ್ಕೆ ಬಿಜಾಪುರದಿಂದ 17,000 ಸೈನ್ಯ ಕರ್ಕೊಂಡ್ಬಿಟ್ಟಿರ್ತಾನಲ್ಲ. ಸೊ ಬಿಜಾಪುರದವರು ಮುಸಲ್ಮಾನ್ರೆ, ಗೋಲ್ಕೊಂಡದವರು ಮುಸಲ್ಮಾನ್ರೆ. ನೋಡ್ಬಿಟ್ಟು ನಮ್ಮಲ್ಲಿ ಯಾಕೆ ಜಗಳ, ಸತ್ರ ನಾವೇ ಸಾಯೋದು ಅಂದ್ಬಿಟ್ಟು ಇವ್ನು ಕಾಂಪ್ರಮೈಸ್ ಆಗಿ ಹಿಂದ್ಕೊಂಡೈತಾನಲ್ಲ. ಯಾರು? ಗೋಲ್ಕೊಂಡದವನು. ಈ ಬಿಜಾಪುರದವರು ಅವ್ನು ಹೋದ ತಕ್ಷಣ ಯಾರು ನಮ್ಮನ್ನು ಕರ್ಸಿದ್ರು ಅವನ್ನೇ ಅಟ್ಯಾಕ್. ನೋಡ್ರಿ, ಯಾರು ರಕ್ಷಣೆಗೆ ಬಂದಿದ್ನೋ ಅವನೇ ಹಿಡ್ಕೊಂಡು ಇವನನ್ನ ಮಾಡೋದು, ಹಿಂಸೆ ಕೊಟ್ಟಂಗೆ. ರಕ್ಷಣೆಗಾಗಿ ಕರೆಸಿದ್ದ ವಿಜಾಪುರದ ಸೈನಿಕರು ಮಧುರೈ ನಾಯಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಿಂಜಿಯ ಕೋಟೆಯನ್ನು ಮುತ್ತುತ್ತಾರೆ. ಜಿಂಜಿ ಮಧುರೈ ದಂಡುಗಳು ಕೋಟೆಯನ್ನು ಉಳಿಸಲು ಅಣಿಯಾದವು. ಆದರೆ ಕೆಲ ದಿನಗಳಾಗುವಷ್ಟರಲ್ಲಿ ಅವರ ಒಳಜಗಳಗಳು ಹುಟ್ಟಿ ವಿಕೋಪಕ್ಕೆ ಹೋದವು. ಇದರ ಫಲವಾಗಿ ದಂಡಾಳುಗಳು ದೊಂಬಿಯನ್ನು ಎಬ್ಬಿಸಿದರು. ಹಲ್ಲೆ ಎಲ್ಲ ಕಡೆಯೂ ಗೊಂದಲ ಆಯಿತು. ಈ ಗೊಂದಲದಲ್ಲಿ ಕೋಟೆ ಬಾಗಿಲುಗಳು ತೆರೆದು ಬಿಟ್ಟವು. ದಕ್ಷಿಣದಲ್ಲಿ ಅತಿ ಬಲಿಷ್ಠವೂ ಧನಾಢ್ಯ ಎಂದ ಹೆಸರಾದ ಜಿಂಜಿ ಪಟ್ಟಣವು ಶತ್ರುಗಳ ಕೈ ಸೇರಿತು. ಬಹಳ ಫೇಮಸ್ ಕೋಟೆ ರೀ ಜಿಂಜಿ ಕೋಟೆ. ನಾನು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಜಿಂಜಿಗೂ ಫೋರ್ಟ್ ಕರ್ಕೊಂಡೋಗಿ ತೋರಿಸ್ತೀನಿ. ಅವರವರ ವಿಕೋಪ, ಒಳಜಗಳ, ಈರ್ಷ್ಯೆ, ಈಗೋ ಕ್ಲಾಶ್ ಇಂದ ಮಧುರೈ ಮತ್ತೆ ಜಿಂಜಿಯಿಂದ ಅವರು ಬಿಜಾಪುರದವ್ರಿಗೆ ಸೋತೋಗ್ತಾರೆ. ಒಗ್ಗಟ್ಟಿಲ್ಲದೆ ಇರೋದ್ರಿಂದಾನೇ ಸೋತೋಗಿರೋದು ಅಂತ 2,000 ವರ್ಷದ ಭಾರತದ ಇತಿಹಾಸ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ನಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ಈ ದೇಶಕ್ಕೆ ಯಾರು ಬರ್ತಾ ಇರಲ್ಲ. ಮುಸಲ್ಮಾನರು, ಇರಾಕಿ, ಇರಾನಿ, ತುರ್ಕಿ, ಮೊಘಲ್ಲು, ಖಿಲ್ಜಿ, ತುಗ್ಲಕ್ಕು ಯಾರು ಬರ್ತಿರ್ಲಿಲ್ಲ. ಇವರ ಒಳಜಗಳಗಳಿಂದ ಲೂಟಿಕೋರರಲ್ಲಿ ಬಂದು ಸೆಟ್ಲ್ ಆದ್ರು. ಬರೆದಿಟ್ಕೊಂಬಿಡಿ ಇದನ್ನ. ನಮ್ಮ ಒಳಜಗಳಗಳು 3ನೇವನಿಗೆ ಲಾಭ. ನಿಜ ಅಂತ ಅಲ್ಲಿ ಲೊಚ್ಕೊಡ್ತಾ ಇತ್ತು ಈಚೆ.
ಇರ್ಲಿ, ಆಯ್ತಾ. ಜಿಂಜಿಯ ವಿಜಯದಿಂದ ಉತ್ತೇಜಿತರಾದ ವಿಜಾಪುರದ ಸೈನಿಕರು ತಂಜಾವೂರು ಮದುವೆ ರಾಜ್ಯಗಳಲ್ಲಿ ಒಳನುಗ್ಗಿ ದೇಶವನ್ನು ಧ್ವಂಸ ಮಾಡಿದರು. ಖಾನಿ ಖಾನ್ ಅಂತ ಅವನ ಸೇನೆಯ ನಾಯಕ, ತಂಜಾವೂರಿನ ನಾಯಕನು ಈ ಅನಾಹುತವನ್ನು ತಡೆಯಲು ಎಷ್ಟು ಪ್ರಯತ್ನ ಮಾಡದೆ ಓಡೋ ಕಾಡಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಯಾಕೆ? ಈ ತಂಜಾವೂರಿನ ನಾಯಕ ಗೋಲ್ಕೊಂಡದವನಿಗೆ ಶರಣಾಗಿರ್ತಾನೆ. ಗೋಲ್ಕೊಂಡ ಅಂಡ್ರಲ್ಲಿರುತ್ತೆ ತಂಜಾವೂರು. ಅವನ್ ಬಂದು ಇವನಿಗೆ ಸಪೋರ್ಟ್ ಮಾಡ್ಬೇಕು ತಾನೆ. ಬಿಜಾಪುರದವ್ರು ಬುತ್ತಿದಾಗ ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ. ಬಿಜಾಪುರದವ್ರು ಬಂದು ಊರ್ ಲೂಟಿ ಮಾಡಕ್ ಶುರು ಮಾಡಿದಾಗ ಈ ತಂಜಾವೂರಿನ ನಾಯಕ ಎಸ್ಕೇಪ್ ಆಗಿ ಕಾಡಲ್ಲಿ ಔಸ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನನ್ ಕೆಳಗಲ್ಲಪ್ಪ ಇದನ್ನ ಮಾಡಕ್ಕೆ ಅಂತ. ಮಧುರೈ ತಿರುಮಲ ನಾಯಕನು ಮಾತ್ರ ಶೂರರಾದ ಕನ್ನಡದ ಜನಾಂಗದ ನೆರವಿನಿಂದ ಹಗೆಗಳಿಗೆ ಕೆಲಮಟ್ಟಿಗೆ ಪ್ರತಿಕಾರವನ್ನ, ಕನ್ನಡದ ಸೈನಿಕರು ಒಂದಷ್ಟು ಜನ ಇರ್ತಾರೆ ನೋಡಿ ಇಲ್ಲಿ, ಶೂರರಾದ ಕನ್ನಡ ಜನಾಂಗದ ಸಹಾಯದಿಂದ ನಮ್ಮ ಕನ್ನಡಿಗರು ಹೋಗಿ ಒಂದಷ್ಟು ಜನ ಸಹಾಯ ಮಾಡಿ ಒಂದ್ ಸ್ವಲ್ಪ ಮಟ್ಟಿಗೆ ಈ ವಿಜಾಪುರದವ್ರು ತಡಿತಾನೆ. ಮಧುರೈ ಅವನು ಒಂದ್ ಸ್ವಲ್ಪ ಮಟ್ಟಿಗೆ ತಡಿತಾನೆ. ಆದ್ರೆ ಖಾನ್ ತಾನು ಇಲ್ಲಿವರೆಗೆ ಅನಾಯಾಸವಾಗಿ ಪಾದಾಕ್ರಾಂತ ಮಾಡಿದ ವಿಸ್ತಾರವಾದ ಪ್ರದೇಶವು, ಸುಲಿಗೆಯಲ್ಲಿ ಸಂಪಾದಿಸಿದ ಅಗಣಿತವಾದ ಧನವು, ಇವುಗಳೆಲ್ಲವೂ ಸಾಕು ಅಂತ ಬಗೆದು ವಿಜಾಪುರಕ್ಕೆ ಹೊರಟ್ಬಿಡ್ತಾನೆ. ಯಾವಾಗ ಇಲ್ಲಿ ಕನ್ನಡಿಗರಿಂದ ಸಪೋರ್ಟ್ ತಗೊಂಡು ಮಧುರೈಯವನು ಅವ್ರನ್ನ ತಡಿತಾನ ಬಿಜಾಪುರದವನ, ಆಗ ಅವನು ಖಾನ್ ಅಂತ ಏನ್ ಇರ್ತಾನೆ ಇವನು ಬಿಜಾಪುರದ ಸೇನಾಧಿಪತಿ, ಇಲ್ಲಿವರೆಗೂ ಮಾಡಿರೋ ಲೂಟಿನೇ ಸಾಕಾಗಿದೆ, ವೆಲ್ಲೂರಲ್ಲಿ, ತಂಜಾವೂರಲ್ಲಿ, ಜಿಂಜಿನಲ್ಲಿ, ಇದನ್ನೇ ಲೆಕ್ಕ ಹಾಕಿದ್ರೆ ಸಾಕಾಗೈತೆ, ಅಷ್ಟು ಸಿಕ್ಕಿದೆ ನನಗೆ ಅಂದ್ಬಿಟ್ಟು ವಾಪಸ್ ಹೋಗ್ತಾನೆ. ಅಂದ್ರೆ ಎಷ್ಟು ತಗೊಂಡೋಗಿರ್ಬೇಕು ಲೆಕ್ಕ ಹಾಕ್ರಿ ನೀವು. ಎಷ್ಟು ಸಂಪತ್ಗಳಿತ್ತು ನಮ್ಮ ಹತ್ರ, ಹೆಂಗೆಲ್ಲ ಹಾಳಾಗೋಯ್ತು ನೋಡ್ರಿ, ಹೆಂಗೆಲ್ಲ ಹಾಳಾಗೋಯ್ತ್ರಿ. ಹೋಯ್ತು ಅಷ್ಟೇ, ಆಯ್ತಾ. ಯಾತನು ಹೋದ ಬಳಿಕ ಮಧುರೈ ತಂಜಾವೂರು ನಾಯಕರು ತಮ್ಮ ತಮ್ಮ ಬೀಡುಗಳಿಗೆ ಬಂದು ಸೇರಿದರು. ಕಾಡಲ್ಲಿ ಹೋಗಿ ಔಸ್ಕೊಂಡಿರ್ತಾನಲ್ಲ ಇವನು ತಂಜಾವೂರು ನಾಯಕ, ಇವನು ಖಾನ್ ವಾಪಸ್ ಬಿಜಾಪುರಕ್ಕೆ ಹೋದ್ಮೇಲೆ ಅವನು ವಾಪಸ್ ಬಂದು ಮಧುರೈ ಅವನು ಔಸ್ಕೊಂಡಿರ್ತಾನೆ. ಅವನು ಎಲ್ಲ ಬಂದು ಅವ್ರವ್ರ ಊರು ಸೇರ್ಕೋತಾರೆ. ಮುಂದೆ ಅವರು ನೋಡ್ರಿ ಇಲ್ಲಿ ಎಂಥ ಗೂಬೆಗಳಿವರು ಅನ್ನಕ್ಕೆ, ಎಂಥ ಅಯೋಗ್ಯರು ಇವರು, ಈ ರಾಜರುಗಳು ಎಂಥ ಅಯೋಗ್ಯರು, ಕರೆಕ್ಟವಾದ ಪದ ಇದು, ಎಂಥ ಅಯೋಗ್ಯ ಇವರುಗಳು ರಾಜರುಗಳು ಅಂದ್ರೆ, ಅತ್ಯಾಚಾರಗಳಿಗೆ, ಲೂಟಿಗೆ, ಕೊಲೆಗೆ, ದರೋಡೆಗೆ ಇಡೀ ಮಧುರೈ ಮತ್ತು ತಂಜಾವೂರು ಆಹುತಿ ಆಗೋಗಿರ್ತದೆ. ಬಿಜಾಪುರದ ಸೈನಿಕರು ಕಂಡಲ್ಲಿ ಅತ್ಯಾಚಾರ, ರೇಪು, ದರೋಡೆ, ಕೊಲೆ, ಲೂಟಿ ಎಲ್ಲ ಮಾಡಿರ್ತಾರಲ್ಲ, ಅವರೇ ಬಸವಳೆದು ಹೋಗ್ಬಿಟ್ಟಿರ್ತಾರೆ. ಈ ನಾಯಕರುಗಳು ಕಾಡಲ್ಲಿ ಹೇಡಿಗಳಂತೆ ಔಸ್ಕೊಂಡಿದ್ರಲ್ಲಪ್ಪ, ಬಂದು ವಾಪಸ್ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಏನ್ ಮಾಡಬೇಕು? ತನ್ನ ಪ್ರಜೆಗಳಿಗೆ ಸಾಂತ್ವನ ಹೇಳಬೇಕು, ನಾನಿದ್ದೀನಿ ಅಂತ ಹೇಳಬೇಕು, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ಸೇರಿ ವಾಪಸ್ ಮತ್ತೆ ಬೆಳೆಯೋಣ ಅಂತ ಅವ್ರಿಗೊಂದು ಪ್ರಾಮಿಸ್ ಮಾಡಬೇಕು. ಅದಿಲ್ಲ. ಅತ್ಯಾಚಾರಗಳಿಗೆ ಆಹುತಿಯಾದ ತಮ್ಮ ಪ್ರಜಾಜನರ ಗಾಯಗಳನ್ನ ಮಾಯಿಸಿ ಉಪಾಯದಿಂದ ಅವರನ್ನ ಸಂತೈಸಿ ತಮ್ಮ ರಾಜ್ಯದ ಶಕ್ತಿಯನ್ನ ಬೆಳೆಸ್ಕೊಳ್ಳೋದನ್ನ ಬಿಟ್ಟು, ತಮ್ಮ ಅಧಿಕಾರದಿಂದಲೂ ಅಹಂಕಾರದಿಂದಲೂ ಉನ್ಮಾದದಿಂದಲೂ ನಿರಾಧಾರರಾದ ತಮ್ಮ ಪ್ರಜೆಗಳ ಮೇಲೆ ಬಲಾತ್ಕಾರವನ್ನ ಮಾಡಿದರು. ಏನ್ ಬಲಾತ್ಕಾರ? ಕಾಳಗದ ಟ್ಯಾಕ್ಸ್ ಹಾಕ್ತಾರಂತೆ. ಕಾಳಗದ ಕಂದಾಯ ಹಾಕಿ ಒಬ್ಬೊಬ್ಬ ದುಡ್ಡಿಷ್ಟು ಕೊಟ್ಬಿಡ್ಬೇಕು, ನನಗೆ ಇಷ್ಟು ಲಾಸ್ ಆಗೈತೆ ಅಂತ. ಮೊದ್ಲೇ ತಮ್ಮದೇ ಲೂಟಿಯಾಗಿ, ದರೋಡೆಯಾಗಿ, ಮನೆ ಹೆಣ್ಮಕ್ಳು ರೇಪ್ ಆಗಿ ಎತ್ಕೊಂಡು ಹೋಗವ್ರೆ. ಜನರೇ ಶಿವನೇ ಶಂಭುಲಿಂಗ ಅಂತ ತಂಜಾವೂರು ಬೃಹದೀಶ್ವರನ್ನ ಬೇಡ್ಕತ್ತ ಕುಂತವ್ರೆ. ಅಂತ ಟೈಮಲ್ಲಿ ಇವ್ರು ಹೋಗಿ ಎತ್ಕೊಳ್ಳೋದಂತೆ, ಕಾಳಗ ಕಂದಾಯ ಕೊಡಿ ಅನ್ನೋದಂತೆ. ನೋಡ್ರಿ, ಇದನ್ನೆಲ್ಲ ಕೇಳಿದ್ರೆ ಇವ್ರನ್ನೆಲ್ಲ ಓದ್ಲೇಬಾರ್ದು ಅನ್ಸತ್ರಿ. ಎಲ್ಲ ಅಯೋಗ್ಯರು, ಇವರೆಲ್ಲರೂ ಅಯೋಗ್ಯರೇ, ಯಾರು ಯೋಗ್ಯರಲ್ಲ. ಅದಕ್ಕೆ ಇವರೆಲ್ಲ ಇತಿಹಾಸದಲ್ಲಿ ಇವ್ರ ಹೆಸರೆಲ್ಲ ಒಟ್ಟೋಗಿರೋದು ಇದಕ್ಕೋಸ್ಕರ. ಹೋಗ್ಬೇಕು ಇವ್ರ ಹೆಸರು. ಯಾತಕ್ಕೆ ಇವ್ರ ಹೆಸರು ಹೇಳ್ಬೇಕು ನಾವು? ಏನು ಒಳ್ಳೇದ್ ಮಾಡವ್ರೆ ಅಂತ ಹೆಸರು ಹೇಳ್ಬೇಕು ಇವ್ರನ್ನ? ಏನು ಯಾರಿಗೂ, ಯಾವ ಪ್ರಜೆಗೆ, ಯಾವ ರಾಜನು ಒಳ್ಳೇದ್ ಮಾಡಿಲ್ಲ ರೀ, ಬರ್ಕೊಳ್ರಿ. ಯಾರು ಒಳ್ಳೇದ್ ಮಾಡಿಲ್ಲ. ನಾವ್ ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನೆನೆಸ್ತೀನಿ ದೈವಾಂಶ ಸಂಭೂತ ಅಂದ್ರೆ ಇದಕ್ಕೇನೆ. ಪ್ರಜೆಗಳನ್ನೇ ದೇವರು ಒಂದು ಪುಣ್ಯಾತ್ಮ ಯಾರಾದ್ರೂ ಇದ್ರೆ 2000 ವರ್ಷದ ಭಾರತದ ಇತಿಹಾಸದಲ್ಲಿ ದ ಒನ್ ಅಂಡ್ ಓನ್ಲಿ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು. ಬರ್ಕೊಳ್ಳಿ ಈ ಮಾತು. ನಾವು ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನೆಲ್ಲ ನೆನ್ಸ್ಕೊಂತೀವಿ, ಈ ಅಯೋಗ್ಯರನ್ನೆಲ್ಲ ನೆನ್ಸ್ಕೊತಾ ಇದ್ದೀವಿ. ಇರ್ಲಿ, ಆಯ್ತಾ. ಈ ಮೇರೆಗೆ ರಾಯನು ರಾಷ್ಟ್ರಕಂಟಕರು, ಸಾಮ್ರಾಜ್ಯ ದ್ರೋಹಿಗಳು ಆದ ತನ್ನ ಸಾಮಂತರ ಮೂಲಕ ವಂಚಿತನು, ಹತಮನೋರಥನು, ರಾಜ್ಯಚ್ಯುತನು ಆಗಿ ಅಂಡಲೆಯ ತೊಡಗಿದನು. ವಾಪಸ್ ನೀವು ಆಶ್ರಯ ಕೊಡ್ತೀರಾ, ನೀವು ದುಡ್ಡು ಕೊಡ್ತೀರಾ, ನೀವು ಆಶ್ರಯ ಕೊಡ್ತೀರಾ, ನೀವು ಒಂದ್ ಸ್ವಲ್ಪ ದಿನ ನಿಮ್ಮ ಅರಮನೆ ಇಟ್ಕೋತೀರಾ, ಹಿಂಗ್ ಅನ್ಕೊಂಡು ಅಂಡಲ್ಕೊಂಡಿದ್ದಾನೆ ಇವನು. ಸಾಮ್ರಾಜ್ಯಾಧಿಪತಿ, ದೆನ್ ವಿಜಯನಗರ ಸಾಮ್ರಾಜ್ಯ ಅನ್ಸ್ಕೊಂಡಿದ್ದಂತ ಅಧಿಪತಿ ಇರಕ್ಕೆ 4 ಅಂಕಣ ಜಾಗ ಇಲ್ದಂಗೆ ಅಲಿತಾವನೆ. ಆಗ
ಈ ದುರ್ದಶೆಯಲ್ಲಿ ತ್ರಿಶಾರ್ಥನಿಗೆ ಜಲಾಶಯವು ದೊರೆತಂತೆ. ತ್ರಿಶಾರ್ಥ ಅಂದ್ರೆ ನೀರಡಕೆ. ಎಂತ ಪದ ನೋಡ್ರಿ, ತ್ರಿಶಾರ್ಥ, ಇದು ಸಂಸ್ಕೃತದ ಪದ. ತ್ರಿಶಾರ್ಥನಿಗೆ ಜಲಾಶಯವು ದೊರೆತಂತೆ. ನೀರಡಿಕೆಯಿಂದ ಸುತ್ತಮುತ್ತ ಹುಡುಕ್ತಿದ್ದವನಿಗೆ ಒಂದು ದೊಡ್ಡ ಡ್ಯಾಮೇ ಸಿಕ್ಬಿಟ್ಟಂತೆ. ಸ್ವಾಮಿ ನಿಷ್ಠನಾದ ಒಬ್ಬ ಮಂಡಲಾಧಿಪತಿಯು ಅವನಿಗೆ ಸಹಾಯಕರ್ತನಾಗಿ ಮುಂದೆ ಬಂದನು. ಅವರೇ ನಮ್ಮ ಮೈಸೂರಿನ ಹೆಮ್ಮೆಯ ಮಹಾರಾಜರಾದಂಥ ರಣಧೀರ ಕಂಠೀರವ ನರಸರಾಜ ಒಡೆಯರ್. ನೋಡ್ರಿ, ಹೋದ್ಸಲಿ ಇಕ್ಕೇರಿ ಶಿವಪ್ಪನಾಯಕರ ಆಶ್ರಯ ಕೊಡ್ತಾರೆ, ಈ ಸಲಿ ನಮ್ಮ ಮೈಸೂರವ್ರ ಕರೆದ ಆಶ್ರಯ ಕೊಡ್ತಾರೆ. ಮೈಸೂರು ಮಹಾರಾಜರ ಒಳಗಡೆ 10,000 ಕಾರಣದಲ್ಲಿ ಇದು ಒಂದು ಕಾರಣ. ಮೈಸೂರು ಮಹಾರಾಜ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕರೆದ ಆಶ್ರಯ ಕೊಡ್ತಾರೆ. 1638ರಿಂದ 59ರವರೆಗೆ ಆಳದಂತ ರಣಧೀರ ಕಂಠೀರವ ನರಸರಾಜ ಒಡೆಯರು ರಾಯರಿಗೆ ಆಹ್ವಾನ ಕೊಡ್ತಾರೆ. ಯಾಕೆ ಸ್ವಾಮಿ ಅಲ್ಲಿ ಇಲ್ಲಿ ಅರಿತೀರ, ಬನ್ನಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ, ಬನ್ನಿ ಶ್ರೀರಂಗಪಟ್ಟಣ, ನೀವು ಎಲ್ಲಿ ಇರಿಸ್ಬೇಕು, ಎಲ್ಲಿ ಬೇಕು ಕೇಳಿ, ನಾನು ಅಲ್ಲಿ ನಿಮ್ಗೆ ಆ ಊರು ಬಿಟ್ಕೊಡ್ತೀನಿ, ಅಲ್ಲಿ ನೀವೇ ಇರಿ, ನೀವು ಆರಾಮಾಗಿರಿ, ನನ್ನ ಸಪೋರ್ಟ್ ಅಲ್ಲಿ ಇರಿ ನೀವು ಅಂತ. ಆಗ ರಾಯನು ಈತನ ಭಿನ್ನಹವನ್ನು ಮನ್ನಿಸಿ ಅನೇಕ ಕಾರಣಗಳಿಂದ ತನಗೆ ಪ್ರಿಯವಾದಂತ ಬೇಲೂರನ್ನ ಆಶ್ರಯಿಸಿದನು. ಬೇಲೂರು ಕೊಡಿ ನನಗೆ ಅಂತ ಕೇಳ್ತಾರೆ ಈ ರಂಗರಾಯರು. ಬೇಲೂರು ಕೊಡಿ ನನಗೆ ಅಂತ. ತಗಳಿ ಸ್ವಾಮಿ, ಬೇಲೂರಲ್ಲಿ ಇರಿ ನೀವು ಅಂತ. ಯಾಕೆ ಬೇಲೂರು? ಈ ಕಡೆ ಮೈಸೂರವ್ರು ಇರ್ತಾರೆ, ಆ ಕಡೆ ಬೇಲೂರು, ಆ ಕಡೆ ಅಂದ್ರೆ ಇಕ್ಕೇರಿಯವ್ರ ಸಂಸ್ಥಾನ, ಆ ಕಡೆಗೆ ಈ ಕಡೆ ಮೈಸೂರು ಸಂಸ್ಥಾನ, ಮಧ್ಯದಲ್ಲಿ ಸುರಕ್ಷಿತವಾಗಿರ್ತಾರೆ. ನೋಡ್ರಿ ಹೆಂಗೆ ಮೈಸೂರು ಮಹಾರಾಜರು ಇಕ್ಕೇರಿ ಮಹಾರಾಜರು ಇಬ್ರು ಸಪೋರ್ಟ್ ಆಗಿ ಒಂದು ಕಾಲದ ದಿ ಗ್ರೇಟ್ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಗೆ ಈ 2 ಮಂಡಲಾಧಿಪತಿಗಳು ಚಿಕ್ಕವರು ಇವರಿಬ್ರು ಆ ಕಾಲಕ್ಕೆ ಆಶ್ರಯ ಕೊಟ್ಟು ಸಾಕ್ತಾರೆ. ನೋಡ್ರಿ, ರಾಯನ ಈ ಸ್ಥಾನಾನಂತರವು ಕೆಲಕಾಲ ಬಹು ಆಶಾಜನಕವಾಗಿ ತೋರಿತು. ಬಹಳ ಖುಷಿಯಾಗಿ ಒಂಥರ ಆಶಾಜನಕವಾಗಿತ್ತು. ಇವರಿಬ್ರು ಸಪೋರ್ಟ್ ಇದ್ರೆ ವಾಪಸ್ಸು ನಾನು ವೆಲ್ಲೂರನ್ನ ಆಕ್ರಮಿಸ್ಕೋಬಹುದು, ಇವರಿಬ್ರು ಸಪೋರ್ಟ್ ಇಂದ ನಾನು ವಾಪಸ್ಸು ನನ್ನ ಊರಿಗೆ ಹೋಗಿ ನಾನು ಸಿಂಹಾಸನದ ಮೇಲೆ ಕೂತ್ಕೋಬಹುದು ಅನ್ನೋ ಒಂದು ಆಸೆ ಇರುತ್ತೆ. ಈ ಪ್ರದೇಶವು ಸ್ವಾಮಿ ಭಕ್ತರಾದ ಸಾಮಂತರ ಕೇಂದ್ರವಾಗಿದ್ದಿತು. ಸ್ವಾಮಿ ಭಕ್ತರು ಇಕ್ಕೇರಿಯವರು, ಮೈಸೂರಿನವರು. ಇದರ ನೆರೆಯಲ್ಲಿಯೇ ಕೆಳದಿಯ ರಾಜ್ಯವಿದ್ದಿತು. ಅಫ್ಕೋರ್ಸ್ ಕೆಳದಿ ರಾಜ್ಯ ಇತ್ತಲ್ಲ. ಮೈಸೂರಂತೆ ಕೆಳದಿಯ ಅರಸರು ಸಾಮ್ರಾಜ್ಯ ನಿಷ್ಠರಾಗಿದ್ದರು, ಅವರು ನಿಷ್ಠೆಯಿಂದಿದ್ರು. ಅವರ ಸಹಾಯವು ರಾಯರಿಗೆ ದೊರೆತಾ ಇತ್ತು, ಎನಿ ಟೈಮ್ ದೊರೀತಾ ಇತ್ತು. ರಾಯರಿಗೆ ಮೈಸೂರು ಅರಸರು ನೀಡಿದ ಈ ಆಶ್ರಯವು ಇಬ್ಬರಿಗೂ ಲಾಭದಾಯಕವಾಯಿತು. ಸಾಮ್ರಾಟನ ಈ ಸನ್ನಿಧಾನದಿಂದ ಅವರ ಬಲವು ವೃದ್ಧಿಗತವಾಯಿತು. ಮೈಸೂರವ್ರದ್ದು ಒಳ್ಳೆ ಹೆಸರು ಬರುತ್ತೆ. ಮೈಸೂರವ್ರಿಗೆ ಜನ ಎಲ್ಲ ಕೊಂಡಾಡ್ತಾರೆ. ಒಂದು ಕಾಲದಲ್ಲಿ ವಿಜಯನಗರದ ಅಧಿಪತಿ ಆಗಿದ್ದಂಥ ದೊರೆಗಳಿಗೆ ಮೈಸೂರು ದೊರೆಗಳ ಆಶ್ರಯ ಕೊಟ್ರಪ್ಪ, ಎಂತ ಒಳ್ಳೆ ಜನ, ಮೈಸೂರು ಮಹಾರಾಜ ಎಂತ ಒಳ್ಳೆಯವರು ಅಂತೇಳಿ ಅವ್ರನ್ನ ಕೊಂಡಾಡ್ತಾರೆ ಜನ. ಅಲ್ಲದೆ ವಿಪತ್ಕಾಲದಲ್ಲಿ ಸಾಮ್ರಾಜ್ಯಾಧಿಪತಿಗೆ ಸಹಾಯವಾದರು ಎಂದು ಅವರ ಗೌರವವು ಹೆಚ್ಚಿತು. ಅದೇ ಅವ್ರ ಗೌರವ ಹೆಚ್ಚುತ್ತೆ. ಇದರಿಂದ ನೆರೆನಾಡುಗಳಲ್ಲಿ ಮೈಸೂರಿನ ಪ್ರಭಾವವು ಹಬ್ಬಿತು. ರಣಧೀರ ಕಂಠೀರವ ನರಸರಾಜ ಒಡೆಯರು ರಾಯರ ಬಲಗೈಯಾಗಿ ಶೋಭಿಸಿದರು. ದಟ್ಸ್ ಅ ಗ್ರೇಟ್ ಥಿಂಗ್ ಅಲ್ವೇನ್ರಿ? ರಂಗರಾಯರಿಗೆ ಬಲಗೈಯಾಗಿ ಶೋಭಿಸಿದರು. ನಾನು ಇದೀನಿ ಸರ್, ನೀವೇನ್ ಬೇಕಾದ್ರೆ ಮಾಡಿ ಅಂದಂಗೆ. ರಣಧೀರ ಕಂಠೀರವ ನರಸರಾಜನ ಬೆಂಬಲದಿಂದ ರಾಯನು ಕಳೆದು ಹೋಗಿದ್ದಂತ ರಾಜ್ಯವನ್ನು ಮರಳಿಗಳಿಸುವ ಉದ್ಯೋಗಕ್ಕೆ ತೊಡಗಿದನು. ದೆನ್ ಹಿ ಸ್ಟಾರ್ಟ್ಸ್ ಪ್ರಿಪೇರಿಂಗ್. ಇನ್ನೊಂದ್ಸಲಿ ವಾರ್ ಮಾಡೋಣ, ನಾನು ವೆಲ್ಲೂರ್ ಮೇಲೆ ಅಟ್ಯಾಕ್ ಮಾಡೋಣ, ವಾಪಸ್ ಮಾಡಿ ನನ್ನ ಮನೆ ನಾನು ವಾಪಸ್ ಕಬ್ಜಾಕ್ ತಗೊಳ್ಳೋಣ ಅಂತ ಅದನ್ನ ರೆಡಿ ಮಾಡ್ಕೊಳಕ್ ಶುರು ಮಾಡ್ತಾರೆ. ಈ ವೇಳೆಗಾಗಲೇ ವಿಜಾಪುರದನ್ನು ವಾಪಸ್ ಹೋಗಿರ್ತಾರೆ ವಿಜಾಪುರದವರು. ತನ್ನ ಕಾರ್ಯಕ್ಕೆ ಇದು ಸುಸಮಯವೆಂದು ತಿಳಿದ ರಾಯನು ಮೈಸೂರು ಸೈನ್ಯನ ತಗೊಂಡು ದಂಡಯಾತ್ರೆಯನ್ನು ಕೈಗೊಂಡನು. ಮೈಸೂರವರು ಕೇಳ್ತಾರೆ, ರಣಧೀರ ಕಂಠೀರವ ನರಸರಾಜ ಒಡೆಯರ್ ಸೈನ್ಯ ಕೊಡಿ, ತಗೊಳ್ಳಿ ಸ್ವಾಮಿ. ಅದನ್ನು ತಗೊಂಡು ರಾಯರು ನುಗ್ಗಿ ತನ್ನ ಪ್ರದೇಶಕ್ಕೆ ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರೆ, ಗೆಲ್ತಾರೆ. ವಿಜಯನಗರ ಗೋಲ್ಕೊಂಡ ಅಂಡರಲ್ಲಿ ಇದ್ದಂತ ಊರುಗಳನ್ನೆಲ್ಲ ಗೆದ್ಕೋತಾರೆ. ಸ್ವಲ್ಪ ಗೆದ್ಕೊಂಡು ಅವಾಗ ಗೋಲ್ಕೊಂಡದವ್ರು ವಾಪಸ್ ಬರ್ತಾರೆ ಅಟ್ಯಾಕ್ ಮಾಡಕ್ಕೆ. ಮೈಸೂರು ಸೈನಿಕರ ಸಹಾಯದಿಂದ ರಂಗರಾಯರು ಗೋಲ್ಕೊಂಡದವ್ರನ್ನ ಸೋಲ್ಸ್ ವಾಪಸ್ ಕಳಿಸ್ತಾರೆ ಗೋಲ್ಕೊಂಡಕ್ಕೆ. ಆಗಲೇ ಅಂತ, ಯಾಕೆಂದ್ರೆ ಮೈಸೂರು ಸೈನಿಕರ ಸಾರ್ಥಿ ಇರ್ತಾರಲ್ಲ, ಯುದ್ಧದಲ್ಲಿ ಹೋರಾಡಿ ಅವ್ರನ್ನ ಓಡಿಸ್ತಾರೆ. ಈ ಸಮಯದಲ್ಲಾದ್ರೂ ನೋಡಿ ರಾಯರಿಗೆಲ್ಲ ಕರೆಕ್ಟ್ ಆಗಿದೆ. ಈಗ ಈ ಕಡೆ ಇಕ್ಕೇರಿ, ಈ ಕಡೆ ಮೈಸೂರವ್ರು ಸಪೋರ್ಟ್ ಆಗಿದ್ದಾರೆ. ರಾಯರು ಯುದ್ಧ ಮಾಡಿ ಒಂದು 3-4 ಸಂಸ್ಥಾನ ವಾಪಸ್ ತನ್ನ ಕಡೆ ಗೆದ್ಕೊಂಡಿದ್ದಾರೆ. ಗೋಲ್ಕೊಂಡದವ್ರು ಅಟ್ಯಾಕ್ ಮಾಡಿದ ತಕ್ಷಣ ಅವನ್ನ ಒದ್ದೋಡಿಸಿ, ಮಗಳೇ ನಾನು ಇವಾಗ ಮೈಸೂರು ಮತ್ತೆ ಇಕ್ಕೇರಿ ಅವ್ರ ಸಪೋರ್ಟ್ ಅಲ್ಲಿ ಇದ್ದೀನಿ, ನನ್ಗೇನು ಮಾಡಕ್ಕಾಗಲ್ಲ ಅಂತ ಶಕ್ತಿವಂತರಾಗಿ ನಿಂತಿದ್ದಾರೆ ರಂಗರಾಯರು. ಇಂಥ ಕಾಲದಲ್ಲಾರು ಈ ಮಧುರೈ ಜಿಂಜಿ ತಂದಾವ್ರ ನಾಯಕರು ಅವರು ಒಟ್ಟಿಗೆ ಕೂಡಿ ರಾಯನಿಗೆ ಸಪೋರ್ಟ್ ಬಂದ್ಬಿಟ್ಟಿದ್ರೆ ರಾಯರು ವೆಲ್ಲೂರಲ್ಲೋ ಕೂತ್ಕೊಳ್ಳೋದೇನು ಕಷ್ಟವೇ ಆಗ್ತಾ ಇರಲಿಲ್ಲ. ಅವ್ರು 3 ಜನಕ್ಕೂ ಒಬ್ರು ಮುಖ ಕಂಡು ಒಬ್ರು ಆಗ್ತಿರಲ್ಲ. ಮಧುರೈ ಮುಖ ಒಂದ್ ಕಡೆ, ಜಿಂಜಿ ಮುಖ ಒಂದ್ ಕಡೆ, ತಂಜಾವೂರ್ನು ನಮ್ ಕಡೆ. ಅವ್ರು 3 ಜನನು ಯುನೈಟ್ ಆಗ್ಬಿಟ್ಟು ರಾಯರಿಗೆ ಸಪೋರ್ಟ್ ಮಾಡ್ಬಿಟ್ಟು ಬನ್ನಿ ನಾವ್ ಇದೀವಿ ಅಂತ ಕರೆದ್ಬಿಟ್ಟಿದ್ರೆ ಯಾರು ಬರಕ್ ಆಗ್ತಿರ್ಲಿಲ್ಲ. ರಾಯರು ಬಂದು ಕೂತ್ಕೊಂಡ್ಮೇಲೆ ಬಿಜಾಪುರದವ್ರಾಗ್ಲಿ ಗೋಲ್ಕೊಂಡದವ್ರಾಗ್ಲಿ ಬರಕ್ ಆಗ್ತಿರ್ಲಿಲ್ಲ.
ಈ ಸಮಯದಲ್ಲಿ ಆದರೂ ಮಧುರೈ, ಜಿಂಜಿ, ತಂಜಾವೂರುಗಳ ನಾಯಕರು ಒಟ್ಟುಗೂಡಿ ರಾಯನಿಗೆ ನೆರವಾಗಿದ್ದರೆ ಸಂಘಟಿತವಾದ ಬಲವು ಇವರ ಮುಂದೆ ಶತ್ರುಗಳು ಹತವೀರ್ಯರಾಗಿ ವಿಜಯನಗರದ ವಿಜಯಧ್ವಜವು ಮತ್ತೆ ಮೆರೆದಾಡಬಹುದಾಗಿತ್ತು. ಆದರೆ ಹಾಗಾಗಲಿಲ್ಲ. ಇವರು ಒಟ್ಟುಗೂಡಲಿಲ್ಲ. ರಾಯನಿಗೆ ಯಾರು ನೆರವಾಗಲಿಲ್ಲ. ನೆರವಾಗುವ ಮಾತಿರಲಿ. ಮಧುರೈ ನಾಯಕನು ರಾಯನಿಗೆ ವೈರಿಯಾಗಿ ಮತ್ತಷ್ಟು ವೈರಿಯಾಗಿ ಬೆಳೆದು ನಿಂತು ವೈರಿಗಳೊಡನೆ ಮತ್ತೆ ಸಂಧಾನವನ್ನ ಮಾಡಿ ಘಟ್ಟದ ಮಾರ್ಗಗಳನ್ನು ತೆರೆದಿಟ್ಟನು. ರಾಯರು ಬೆಳಿತಾವ್ರಲ್ಲ ಅಂತ ಹೊಟ್ಟೆ ಕಿಸ್ನಿಂದ ಈ ಮಧುರೈ ನಾಯಕ ಏನ್ ಮಾಡ್ತಾನೆ, ಎಲ್ಲ ಮಾರ್ಗಗಳನ್ನ ತೆರೆದಿಟ್ಟನು. ವಿಜಾಪುರದ ಸೈನ್ಯವನ್ನು ಬರಮಾಡಿಕೊಂಡನು. ತನ್ನ ಪ್ರತಿಸ್ಪರ್ಧಿಯು, ತನ್ನ ದೊರೆಯು, ಪ್ರಮುಖ ಆಧಾರ ಸ್ತಂಭನೂ ಆಗಿದ್ದ ಮೈಸೂರು ರಾಜನ ಮೇಲೆ ದಾಳಿ ಇಟ್ಟನು. ಮೈಸೂರವ್ರಿದ್ರೆ ತಾನೇ ನೀನು ಹಿಂಗೆ ಬೆಳಿತಾ ಇದೆಯಾ ಅಂದ್ಬಿಟ್ಟು ಮೈಸೂರವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತೀನಿ ನಾನು ಅಂತ ವಿಜಾಪುರದಿಂದ ಸೈನ್ಯ ತಗೊಂಡು ಮೈಸೂರವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ವಿಜಾಪುರದ ಸೈನ್ಯವು ಮೈಸೂರಿಗೆ ಸಾಗಿ ಬಂದಿತು, ದೇಶವನ್ನ ಹಾಳು ಮಾಡಿತು. ಯಥೇಚ್ಛವಾದ ಸುಲಿಗೆಯಿಂದ ಮಧುರೈ, ತಂಜಾವೂರು ರಾಜ್ಯಗಳಿಂದ ಸೆಳೆದುಕೊಂಡ ಕಪ್ಪ ಕಾಣಿಕೆಯಿಂದಲೂ ಧನಸಂಪನ್ನವಾಗಿ ಸ್ವಸ್ಥಾನಕ್ಕೆ ತೆರಳಿತು. ರಾಯರು ಎಣಿಕೆ ಹಾಕಿದ ಯೋಜನೆಗಳೆಲ್ಲ ಮಣ್ಣುಗೂಡಿದವು. ಎರಡನೇ ಸಲ ಮಧುರೈ ನಾಯಕನ ಘೋರವಾದ ದ್ರೋಹದಿಂದ ಹತಪ್ರಭನಾದ ರಾಯರು ಮನದಲ್ಲಿ ಕುದಿಯುತ್ತಾ ಬೇಲೂರಿಗೆ ವಾಪಸ್ಸು ಬಂದರು. ನೋಡ್ರಿ, ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದು ಪದೇ 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 ಸಾಬೀತಾಗ್ತದೆ ಅಲ್ವೇನ್ರಿ? ಎಲ್ಲ ಸೈನ್ಯ ತಕೊಂಡು ಹೋಗಿ ಹೋರಾಡಕ್ ಹೋದ್ರೆ ಅಲ್ಲಿ ಇವನು ಯಾವ ಕಾಲದಿಂದ ಇವನಿಗೆ ಮಾಂಡಲಿಕನಾಗಿದ್ದಂತ ಮಧುರೈ ನಾಯಕ ವಾಪಸ್ ಬರಬೇಡ ನೀನು ಅಂತೇಳಿ ಮಧುರೈಯಿಂದ ಸೈನ್ಯ ತರಿಸಿ ವಾಪಸ್ಸು ಓಡಿಸ್ಬಿಡ್ತಾನೆ. ರಾಯರು ವಾಪಸ್ ಬಂದು ಬೇಲೂರಲ್ಲಿ ಕೂತ್ಕೊತಾರೆ. ಎಂತ ಬೇಜಾರು ಕೆಲಸ ಅಲ್ವೇನ್ರಿ? ಎಂತ ಬೇಜಾರು ಅಂದ್ರೆ ಇಂಥ ಬೇಜಾರು ಇನ್ನೇನು ಜಾಸ್ತಿ ಇಲ್ಲ ರೀ, ಜಾಸ್ತಿ ಇಲ್ಲ. ನಾಳೆ ಹೇಳ್ತೀನಿ.